ಸಭೆಯಲ್ಲಿ ಕೋವಿಡ್ ಚಿಕಿತ್ಸೆಗೆ ಹಾಗೂ ನಿರ್ವಹಣೆಗೆ ಅಳವಡಿಸಬೇಕಾದ ಮಾರ್ಗಸೂಚಿಗಳನ್ನು ನಿಗದಿಪಡಿಸುವ ಕುರಿತು ಚರ್ಚಿಸಲಾಯಿತು. ರೋಗ ಲಕ್ಷಣ ಇಲ್ಲದ ಅಥವಾ ಅತ್ಯಂತ ಕಡಿಮೆ ಜ್ವರದ ಲಕ್ಷಣಗಳಿದ್ದರೆ ಅವರನ್ನು ಮನೆಯಲ್ಲಿಯೇ ಪ್ರತ್ಯೇಕವಾಗಿರಿಸಿ ಹೋಮ್ ಐಸೋಲೇಷನ್ ಅವರ ಆರೋಗ್ಯದ ಮೇಲೆ ನಿಗಾ ಇಡೋದು ಸೂಕ್ತ. ಸೊ ಅಂಥವ್ರಿಗೆ ನಾವು ಮಾಡೋಕ್ಕಾಗಲ್ಲ, ಅಂಥವ್ರಿಗೆ ಇನ್ಸ್ಟಿಟ್ಯೂಷನಲ್ ಕ್ವಾರಂಟೈನೇ ಮಾಡಬೇಕು, ಅದೆಲ್ಲ ಕಡೆನೂ ಗೈಡ್ಲೈನ್ಸ್. ಸೊ ಇದೆಲ್ಲ ಸೈಂಟಿಫಿಕ್ ಎವಿಡೆನ್ಸ್, ಸೈಂಟಿಫಿಕ್ ನಾಲೆಡ್ಜಿಂದನೇ ನಾವು ಅದನ್ನೆಲ್ಲ ಮಾಡಬೇಕು ಅಂತ ಹೊರಟಿದ್ದೀವಿ. ಹಾಗೆ ಗೌರ್ಮೆಂಟ್ ಈಗ 3 ದಿವಸದಿಂದ ಅವರು ಮೀಟಿಂಗ್ ಮಾಡ್ತಾನೆ ಇದ್ದಾರೆ. ಮೊದಲನೇ ಮೀಟಿಂಗು ಪ್ರೈವೇಟ್ ಹಾಸ್ಪಿಟಲ್ ಜೊತೆ ಮಾಡಿದ್ರು, ಆಮೇಲೆ 2ನೇದು ಮೆಡಿಕಲ್ ಕಾಲೇಜ್. ಈಗ ನಮ್ಮ ಎಕ್ಸ್ಪರ್ಟ್ ಕಮಿಟಿ ನಮ್ಮನ್ನೆಲ್ಲ ಕರೆದಿದ್ದಾರೆ. ಸೊ ಅದರ ಅರ್ಥ ಏನು ಅಂತಂದರೆ ಗೌರ್ಮೆಂಟ್ ಇದನ್ನು ನಾವು ಹೋರಾಡಬೇಕು, ಎಲ್ಲ ಜೊತೆಲೇನೆ, ಪ್ರೈವೇಟ್ ಇರಲಿ, ಗೌರ್ಮೆಂಟ್ ಇರಲಿ, ಪಬ್ಲಿಕ್ ಇರಲಿ, ಯಾವ ಹಾಸ್ಪಿಟಲ್ಸ್ ಆಗಲಿ, ಯಾರಾದ್ರೂ ಪರವಾಗಿಲ್ಲ, ಎಲ್ಲರೂ ಹೆಲ್ಪ್ ತಗೋಬೇಕು, ಅವ್ರ ಮಾತು ಕೇಳಬೇಕು. ಇವಾಗ ಮಾನ್ಯ ಮುಖ್ಯಮಂತ್ರಿಯವರು ಹಾಗೆ ಸಚಿವರೆಲ್ಲ ನಾವು ಹೇಳಿದ್ದನ್ನೆಲ್ಲ ಕೇಳಿದ್ರು. ಅವ್ರು ಹೇಳಿದ್ರು, ನೀವು ಮಾಧ್ಯಮದವ್ರಿಗೆ ನೀವೇ ಮಾತಾಡಿ ಅಂದರು. ಯಾಕೆಂದರೆ ಅದು ಎಕ್ಸ್ಪರ್ಟ್ಸ್, ಅವರು ಅದನ್ನು ಏನೇನು ಮಾಡಬೇಕು ಅದನ್ನು ಅವ್ರು ಮಾಡ್ತಾರೆ, ನಾವು ಹೇಳಿದ್ದನ್ನೆಲ್ಲ ಮಾಡ್ತಾರೆ. ಎಲ್ಲೂ ನಾನು ಇದನ್ನು ಮಾಡೋಕ್ಕಾಗಲ್ಲ ಅಂತ ಹೇಳಿಲ್ಲ. ಸೊ ಅದರಿಂದ ನಾವು ಡೆಫಿನೆಟ್ಲಿ ನಾವು ಇದನ್ನು ಗೆಲ್ಲಬಹುದು, ಇದನ್ನು ಕಂಟೈನ್ ಮಾಡ್ಬೋದು, ಇದನ್ನು ಕಂಟ್ರೋಲ್ ಮಾಡ್ಬೋದು. ನಿಮ್ಮ ಸಹಕಾರ ನಮಗೆ ಬೇಕು. ಈಗ ಡಾಕ್ಟರ್ ಸುಧಾಕರ್ ಅವರು ಹೇಳಿದ್ರು, ನಿಮ್ಮ ಮಾಧ್ಯಮದವರು ಇಲ್ಲದೆ ಇದನ್ನು ನಡೆಯೋಕ್ಕೆ ಸಾಧ್ಯನೇ ಇಲ್ಲ. ನೀವು ಇನ್ಫಾರ್ಮೇಷನ್ ಕೊಡೋದೆಲ್ಲ ತುಂಬ ಚೆನ್ನಾಗಿದೆ ಕೆಲವೆಲ್ಲ. ಹಾಗೆಯೇ ಕೆಲವೊಂದು ಮಾತ್ರ ನೀವೇ ಅದನ್ನು ತಿಳ್ಕೊಂಡು ನೀವೇ ಟೋನ್ ಡೌನ್ ಮಾಡ್ಕೊಳ್ಳಿ. ನೀವೇ ಆ ಪರಿಸ್ಥಿತಿಲಿದ್ದರೆ ಏನು ಮಾಡಬೇಕು ಅನ್ನೋದನ್ನು ತಿಳ್ಕೊಂಡು ನೀವು ಅದನ್ನು ಮಾಡಿ. ಎಲ್ಲಾದರೂ ನೀವು 1 hour ಅದನ್ನೇ ಮಾಡಿ. ನೀವು ಮೆಡಿಟೇಷನ್ ಮಾಡಿ, ಯೋಗ ಮಾಡಿ, ಎಕ್ಸಸೈಸ್ ಮಾಡಿ, ಫ್ರೂಟ್ಸ್ ತಿನ್ನಿ, ವಿಟಮಿನ್ ಸಿ ತಗೊಳ್ಳಿ, ಈ ಥರದನ್ನೆಲ್ಲ ಹೇಳೋದನ್ನು ಪಾಸಿಟಿವ್ ಇದು. ಹಾಗೆಯೇ ಈಗ ಎಷ್ಟು ಡೆತ್ ಆಗಿದೆ ಅಂತ, ಕೇಸ್ ಫೆಟಾಲಿಟಿ ರೇಟ್ ಲೀಸ್ಟ್ ಇನ್ ಇಂಡಿಯಾ. ಎಲ್ಲ ಕಡೆ ಕಂಪೇರ್ ಮಾಡಿದ್ರು ಪ್ರಪಂಚದಲ್ಲಿ ಕೇಸ್ ಫೆಟಾಲಿಟಿ ರೇಟ್ ಈಸ್ ಬಿಟ್ವೀನ್ 2.8 and 3, ವಿಚ್ ಇಸ್ ಫ್ಯಾಂಟಾಸ್ಟಿಕ್. ಅಂದರೆ 95 to 90 ಬಗ್ಗೆ ಅವ್ರು ನಡ್ಕೊಂಡಂತ ರೀತಿ ಬಗ್ಗೆ ನಾನು ಖಂಡನೆ ಮಾಡ್ತೇನೆ. ಅವ್ರ ಮೇಲೆ ಕ್ರಮನೂ ತಗೊಳ್ತಾ ಇದ್ದೇವೆ, ಈಗಾಗಲೇ ತಗೊಂಡಿದ್ದೇವೆ. ಅದ್ರ ಬಗ್ಗೆ ಏನು ನೀವು ತೋರಿಸೋದ್ರ ಬಗ್ಗೆ ನಮ್ದೇನು ಅಭ್ಯಂತರ ಇಲ್ಲ. ಆ ಥರ ವಿಷಯಗಳು ಜನರಿಗೆ ಗೊತ್ತಾಗಬೇಕು, ಸರ್ಕಾರಕ್ಕೆ ಗೊತ್ತಾಗಬೇಕು. ಅವ್ರ ಮೇಲೆ ನಾವು ಕ್ರಮನೂ ತಗೊಳ್ತೇವೆ. ಇನ್ನು ಮುಂದೆ ಇಂಥದ್ದು ಒಂದು ಸಂಗತಿ ರಿಪೀಟ್ ಆಗದಂಗೆ ಎಚ್ಚರ ವಹಿಸೋಕ್ಕೆ ಕ್ರಮ ತಗೊಂಡು ಬಗ್ಗೆ ಅವ್ರು ನಡ್ಕೊಂಡಂತ ರೀತಿ ಬಗ್ಗೆ ನಾನು ಖಂಡನೆ ಮಾಡ್ತೇನೆ. ಅವ್ರ ಮೇಲೆ ಕ್ರಮನೂ ತಗೊಳ್ತಾ ಇದ್ದೇವೆ, ಈಗಾಗಲೇ ತಗೊಂಡಿದ್ದೇವೆ. ಅದ್ರ ಬಗ್ಗೆ ಏನು ನೀವು ತೋರಿಸೋದ್ರ ಬಗ್ಗೆ ನಮ್ದೇನು ಅಭ್ಯಂತರ ಇಲ್ಲ. ಆ ಥರ ವಿಷಯಗಳು ಜನರಿಗೆ ಗೊತ್ತಾಗಬೇಕು, ಸರ್ಕಾರಕ್ಕೆ ಗೊತ್ತಾಗಬೇಕು. ಅವ್ರ ಮೇಲೆ ನಾವು ಕ್ರಮನೂ ತಗೊಳ್ತೇವೆ. ಇನ್ನು ಮುಂದೆ ಇಂಥದ್ದು ಒಂದು ಸಂಗತಿ ರಿಪೀಟ್ ಆಗದಂಗೆ ಎಚ್ಚರ ವಹಿಸೋಕ್ಕೆ ಕ್ರಮ ತಗೊಂಡು ಬಗ್ಗೆ ದಯವಿಟ್ಟು ಸಸ್ಪೆಂಡ್ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ನಿಮ್ಮಲ್ಲಿ ಸಿಬ್ಬಂದಿಗಳ ಕೊರತೆ ಇದೆ, ಅವ್ರಿಗೆ ಎಚ್ಚರಿಕೆ ಕೊಡಿ. ಈ ರೀತಿಯಾಗಿ ಮಾಡೋದನ್ನು ಬಿಟ್ಟಾಕಿ ಬೇರೆ ವ್ಯವಸ್ಥೆಯನ್ನು ಮಾಡಿ. ಅದನ್ನೇ ಪದೇ ಹೇಳ್ತಾ ಇರೋದು ನಾವು ನಿಮಗೆ. ಅವರು ಎಷ್ಟಂತ ಹೋಗ್ತಾರೆ ಕರ್ಕೊಂಡು ಬಂದು ಆ ಪಾಪ ಶವಗಳನ್ನು ತಂದು ಅವರು ಅಂತ್ಯಕ್ರಿಯೆ ಮಾಡೋಕ್ಕೆ ಎಷ್ಟಂತ ಸಾಧ್ಯ ಆಗುತ್ತೆ ಅವ್ರ ಹತ್ರ? ಒಂದೊಂದು ಕಡೆ 2 ಇದ್ದಾರೆ, ಒಂದೊಂದು ಕಡೆ 4 ಜನ ಇದ್ದಾರೆ, ಒಂದು ಕಡೆ 6 ಜನ ಇದ್ದಾರೆ. ಎಷ್ಟಂತ ಮಾಡೋಕ್ಕಾಗತ್ತೆ? ಅದರಲ್ಲೂ ಆ PPE ಕಿಟ್ ಹಾಕ್ಕೊಂಡು ಫುಲ್ ಪ್ಯಾಕ್ ಆಗಿ ಅದನ್ನು ಹೊತ್ಕೊಂಡು ಬಂದು ಮಾಡೋಕ್ಕಾಗತ್ತಾ ಅವ್ರ ಹತ್ರ? ದಯವಿಟ್ಟು ಗಮನಿಸ್ಕೊಳ್ಳಿ, ನೀವು ಅರ್ಥ ಮಾಡ್ಕೊಳ್ಳಿ ಅವರ ಪರಿಸ್ಥಿತಿಯನ್ನು. ನಾನು ಖಂಡನೆ ಮಾಡ್ತೇನೆ. ಅವ್ರ ಮೇಲೆ ಕ್ರಮನೂ ತಗೊಳ್ತಾ ಇದ್ದೇವೆ, ಈಗಾಗಲೇ ತಗೊಂಡಿದ್ದೇವೆ. ಅದ್ರ ಬಗ್ಗೆ ಏನು ನೀವು ತೋರಿಸೋದ್ರ ಬಗ್ಗೆ ನಮ್ದೇನು ಅಭ್ಯಂತರ ಇಲ್ಲ. ಆ ಥರ ವಿಷಯಗಳು ಜನರಿಗೆ ಗೊತ್ತಾಗಬೇಕು, ಸರ್ಕಾರಕ್ಕೆ ಗೊತ್ತಾಗಬೇಕು. ಅವ್ರ ಮೇಲೆ ನಾವು ಕ್ರಮನೂ ತಗೊಳ್ತೇವೆ. ಇನ್ನು ಮುಂದೆ ಇಂಥದ್ದು ಒಂದು ಸಂಗತಿ ರಿಪೀಟ್ ಆಗದಂಗೆ ಎಚ್ಚರ ವಹಿಸೋಕ್ಕೆ ಕ್ರಮ ತಗೊಂಡು 6 ಜನ ಸಸ್ಪೆಂಡ್ ಆಗಿದ್ದಾರೆ ಬೆಳಗ್ಗೆನೆ. ಮತ್ತು ನಿನ್ನೆನೆ ಸಂಜೆ ನಾವು ಕಾನ್ಫರೆನ್ಸ್ ಮಾಡಿ ಜಿಲ್ಲಾಧಿಕಾರಿಗಳೇ ಬೇಷರತ್ತ ಕ್ಷಮೆಯನ್ನು ಕೂಡ ಕೇಳಿದ್ದಾರೆ. 6 ಜನ ಸಸ್ಪೆಂಡ್ ಆಗಿದ್ದಾರೆ ಬೆಳಗ್ಗೆನೆ. ಮತ್ತು ನಿನ್ನೆನೆ ಸಂಜೆ ನಾವು ಕಾನ್ಫರೆನ್ಸ್ ಮಾಡಿ ಜಿಲ್ಲಾಧಿಕಾರಿಗಳೇ ಬೇಷರತ್ತ ಕ್ಷಮೆಯನ್ನು ಕೂಡ ಕೇಳಿದ್ದಾರೆ. ಓಕೆ, ಸಸ್ಪೆಂಡ್ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀರಾ. ಸಸ್ಪೆಂಡ್ ಮಾಡಿ ಏನು ಪ್ರಯೋಜನ ಇಲ್ಲ ಮಾನ್ಯ ಸಚಿವರೇ, ಮಾನ್ಯ ಮುಖ್ಯಮಂತ್ರಿಗಳೇ. ದಯವಿಟ್ಟು ಸಸ್ಪೆಂಡ್ ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಪಾಪ ಶ್ರಮ ವಹಿಸಿ ಕೆಲಸ ಮಾಡ್ತಾ ಇದ್ದಾರೆ ಅವರೆಲ್ಲ. ಅವ್ರಿಗೆ ಬೇರೆ ಒಂದಿಷ್ಟು ಸೂಚನೆ ಕೊಡಿ, ಎಚ್ಚರಿಕೆ ಕೊಡಿ. ಏನೋ ತೊಂದರೆ ಇರೋದು ಅವ್ರು ಪ್ರೊಟೆಕ್ಟ್ ಮಾಡೋದಕ್ಕೆ ಮಾತ್ರ ಇದನ್ನು ಹೇಳ್ತಾ ಇದ್ದೀವಿ ಅಷ್ಟೇ, ಇನ್ನೇನು ಇಲ್ಲ ಅದರ ಹಿಂದೆ. ಡಾಕ್ಟರ್ ಪ್ರದೀಪ್ ರಂಗಪ್ಪ ಅವರು ನಮ್ಮ ಟೆಲಿ ICU ಅಲ್ಲಿ ಒಂದು ಯೂನಿಟ್ ಹೆಡ್ ಅವರು. ಯಾವ ರೀತಿ ICU ಬೇರೆ ಬೇರೆ ಜಿಲ್ಲೆಗಳಲ್ಲಿ ಯಾವ ರೀತಿ ನಮ್ಮ ರೋಗಿಗಳು ಅಲ್ಲಿ ದಾಖಲಾಗ್ತಾರೆ, ICUಗೆ ಹೋದ್ಮೇಲೆ ಕೇಂದ್ರ ಸ್ಥಳದಿಂದಾನೆ ಬೆಂಗಳೂರಿನಿಂದಾನೆ ಅವರು ಅಲ್ಲಿ ಮಾರ್ಗದರ್ಶನ ಕೊಟ್ಟು ಆ ರೋಗಿಯನ್ನ
ಅವರ ಜೀವವನ್ನು ಕಾಪಾಡುವಂಥ ಕೆಲಸದಲ್ಲಿ ತಲ್ಲೀನರಾಗಿದ್ದಾರೆ. ಹೊಸ ಹೊಸ ಬಗೆಯ ಒಂದು ವಿಧವಾದಂಥ ಚಿಕಿತ್ಸೆಯ ಪ್ರಕಾರವನ್ನು ಕೂಡ ಸಿದ್ಧ ಮಾಡಿದ್ದಾರೆ. ಅವರು ಇವತ್ತು ನಿಮ್ಮ ಜೊತೆ ಮಾತಾಡ್ತಾರೆ. ವಿಶೇಷವಾಗಿ ಮಾರ್ಟ್ಯಾಲಿಟಿ ರೇಟ್ ಬಗ್ಗೆ ನಮ್ಮ ರಾಜ್ಯದಲ್ಲಿ, ದೇಶದಲ್ಲಿ ಎಷ್ಟಿದೆ ಮಾರ್ಟ್ಯಾಲಿಟಿ ರೇಟು, ನಮ್ಮ ರಾಜ್ಯದಲ್ಲಿ ಎಷ್ಟಿದೆ, ಬೆಂಗಳೂರಿನಲ್ಲಿ ಎಷ್ಟಿದೆ ಅನ್ನೋದು ಸ್ವಲ್ಪ ನಂಬರ್ಸನ್ನು ಕೊಡಿ. ಎಲ್ರಿಗೂ. ಸೊ ನಾನು ICU ಸೊಸೈಟಿಗೆ ನ್ಯಾಷನಲ್ ವೈಸ್ ಪ್ರೆಸಿಡೆಂಟು. ಸೊ ಪ್ರಮುಖವಾಗಿ ನಾನು ಏನು ಹೇಳಕ್ಕೆ ಬಯಸ್ತೀನಿ ಅಂದರೆ, ಈ ಸರ್ಕಾರ, ಕರ್ನಾಟಕ ಸರ್ಕಾರ ಏನಿದೆಯೋ ಅದು 10 ವಾರಗಳಿಂದ ವಿಶೇಷವಾದ ಕ್ರಮಗಳು ತಗೊಂಡಿದೆ ಸಾವಿನ ಕಡಿಮೆ ಮಾಡೋದಕ್ಕೆ. ಯಾಕಂದರೆ ಈ ಡೆತ್ ಅನ್ನೋದಿದೆಯಲ್ಲ, ಇದು ನಾವು ಹೇಗೆ ಹೆಲ್ತ್ ಕೇರ್ ನಾವು ಪ್ರೊವೈಡ್ ಮಾಡ್ತಾ ಇದ್ದೇವೆ ಅನ್ನೋದು ಒಂದು ಸೂಚನೆ. ಇವಾಗ ಇಡೀ ದೇಶದಲ್ಲಿ ಮೊದಲನೇ ರಾಜ್ಯ ಈ ಒಂದು ಟೆಲಿ ICU ಅನ್ನೋದನ್ನು ಅಳವಡಿಸ್ಕೊಂಡದ್ದು ಕರ್ನಾಟಕ. ಇನ್ಫ್ಯಾಕ್ಟ್ ಈ ವಿಷಯದಲ್ಲಿ ಸಾಕಷ್ಟು ರಾಜ್ಯಗಳು ನಮಗೆ ಮಾಹಿತಿಗೆ ಕೇಳ್ತಾ ಇದ್ದಾರೆ, ಹೇಗೆ ಟೆಲಿ ICUನ ನಡೆಸೋದು. ಅದಕ್ಕೆ ನಾವು ಸೊಸೈಟಿಯಿಂದ ಗೈಡ್ಲೈನ್ಸನ್ನು ಸೃಷ್ಟಿ ಮಾಡ್ತೀವಿ ಫುಲ್ ದೇಶಕ್ಕೆ. ಸೊ ಹಾಗಾಗಿ ಕರ್ನಾಟಕ ಸರ್ಕಾರ ಮೊದಲಿಗೆ ಈ ಥರ ಒಂದು ಕ್ರಮ ಇಡೀ ದೇಶದಲ್ಲಿ ತಗೊಂಡಿದೆ. ಇದನ್ನು ನಾವು ಅಭಿನಂದಿಸಲೇಬೇಕಾಗುತ್ತೆ. ಸೊ ಇದರಿಂದ ಏನು ನಾವು ಸಾಧಿಸಿದ್ದೀವಿ ಅನ್ನೋದು ನಿಮಗೆ ಪ್ರಶ್ನೆ ಆಗಿರುತ್ತೆ. ಸೊ ಇದು ನೀವು ತಿಳ್ಕೊಳ್ಳೇಬೇಕು. ಏನಂದ್ರೆ ಇಡೀ ದೇಶದ ನೀವು ಮಾರ್ಟ್ಯಾಲಿಟಿ ಅಂತ ಏನು ನೋಡ್ತೀರಾ, ಕೇಸ್ ಫ್ಯಾಟಾಲಿಟಿ ರೇಟು ಅದು 3.5% ಅಲ್ಲಿ ಇದೆ. ಇವತ್ತು ಡೆಲ್ಲಿಲಿ ಇವತ್ತಿಂದ ನಾನು ಹೇಳ್ತಾ ಇದ್ದೀನಿ, 3.13% ಇದೆ ಡೆಲ್ಲಿಯಲ್ಲಿ ಮೃತಪಡೋದು. ಮುಂಬೈಯಲ್ಲಿ ಇವತ್ತು ಈಗ ಮಾತಾಡುವಾಗ 5.86% ಇದೆ. ಮಹಾರಾಷ್ಟ್ರದಲ್ಲಿ 4.49% ಇದೆ. 10 ದಿನ ಹಿಂದೆ ನಾನು ಸ್ಟ್ಯಾಟಿಸ್ಟಿಕ್ಸ್ ಸರ್ಕಾರ ಕಲಿಸಿದ್ದೆ, ಸುಧಾಕರ್ ಸರ್ಗೂ ಕಲಿಸಿದ್ದೆ. ಕರ್ನಾಟಕದ್ದು ಡಿಸ್ಟ್ರಿಕ್ಟ್ಸ್ ಇದೆಲ್ಲ, ಜಿಲ್ಲೆಗಳು 28 ಡಿಸ್ಟ್ರಿಕ್ಟ್ಸ್ ನಾವು ಟೆಲಿ ICU ಮೂಲಕ ಕವರ್ ಮಾಡ್ತಾರೆ. ಇವತ್ತಿಗೆ 28 ಡಿಸ್ಟ್ರಿಕ್ಟ್ಸ್ ಅಲ್ಲಿ ಕೇಸ್ ಫೆಟಾಲಿಟಿ ರೇಟ್ 0.98 ಇತ್ತು. ಇಡೀ ದೇಶದಲ್ಲಿ ಎಲ್ಲದಕ್ಕಿಂತ ಕಡಿಮೆ ನಮ್ಮದೇ ಇದ್ದಿತ್ತು 10 ದಿನ ಹಿಂದೆ. ಬಟ್ ಈ ರೇಟು ಸ್ವಲ್ಪ ಜಾಸ್ತಿ ಆಗಿತ್ತು. ಬೆಂಗಳೂರಲ್ಲಿ ಮರಣ ರೇಟ್, ಡೆತ್ ರೇಟ್ಸ್ ಅನ್ನೋದು ಜಾಸ್ತಿ ಆಗಿತ್ತು. 10 ದಿನ ಹಿಂದೆ 5% ಹೊರಟೋಗಿತ್ತು. ಎಲ್ಲರಿಗೂ ಗೊತ್ತೇ ಇದೆ. ಅದ್ರ ಬಗ್ಗೆ ಸಾಕಷ್ಟು ಚರ್ಚೆನಾಯಿತು. ಇಮಿಡಿಯೇಟ್ಲಿ ಸುಧಾಕರ್ ಸರ್ ಮೀಟಿಂಗ್ಗೆ ಕರೆದ್ರು. ಮೀಟಿಂಗಲ್ಲಿ ಸಾಕಷ್ಟು ಕ್ರಮಗಳು ತಗೊಂಡಿದ್ದೀವಿ. ಈಗ ಎಷ್ಟಿದೆ ಅಂದರೆ ಇವತ್ತಿಗೆ ಬೆಂಗಳೂರಲ್ಲಿ 2.08ಗೆ ಆಲ್ರೆಡಿ ಇಳಿದ್ಬಿಟ್ಟಿದೆ. ಏನಕ್ಕೆ ಇಳಿದಿದೆ ಅಂದರೆ ಸಾಕಷ್ಟು ಕ್ರಮಗಳು ತಗೊಂಡಿದ್ದಾರೆ. ಆಮೇಲೆ ಇದು ಬೆಡ್ ಸ್ಟೇಟಸ್ ಅನ್ನೋದು ಏನಿದೆ ಅದು ಸಾಕಷ್ಟು ಡಿಲೇ ಆಗಿ ಬಹಳ ತಡದಿಂದ ಪೇಷಂಟ್ಸು ಆಸ್ಪತ್ರೆಗೆ ಹೋಗಿ ಸೇರ್ಕೊಳ್ತಿದ್ರು. ಸೊ ಅದಕ್ಕೆಲ್ಲ ಸೂಕ್ತ ಕ್ರಮಗಳು ಸರ್ಕಾರ ತಗೊಂಡಿದ್ದಾರೆ. ಆಮೇಲೆ ಅದು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಅದೊಂದು. ಅಲ್ಲಿ ಬೆಂಗಳೂರಲ್ಲಿರೋ ಸರ್ಕಾರಿ ಆಸ್ಪತ್ರೆಗೂ ಟೆಲಿ ICU ಸಪೋರ್ಟ್ ಕೊಡಬೇಕು ಅಂತ ಅದಕ್ಕೂ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದಾರೆ. ಈಗ 3 ಖಾಸಗಿ ಆಸ್ಪತ್ರೆಗಳು ಟೆಲಿ ಸರ್ವಿಸ್ ಅನ್ನೋದು ಇಡೀ ಕರ್ನಾಟಕ ಕೊಡ್ತಾ ಇದೆ. 28 ರಾಜ್ಯಕ್ಕೆ 28 ಜಿಲ್ಲೆಗಳಿಗೆ 2 ಹಾಸ್ಪಿಟಲ್ ಕೊಡ್ತಾ ಇದೆ. ಬೆಂಗಳೂರಲ್ಲಿರೋ ಎಲ್ಲ ಸರ್ಕಾರದ ಹಾಸ್ಪಿಟ್ಲು, ಆಮೇಲೆ ಕೋವಿಡ್ ಟ್ರೀಟ್ ಮಾಡುವಂಥ ಆಸ್ಪತ್ರೆಗಳಿಗೆ ಇನ್ನೊಂದು ಹಾಸ್ಪಿಟ್ಲನ್ನು ಕೊಡೋಕ್ಕೆ ಎಲ್ಲ ತಜ್ಞರು, ನಮ್ಮ ICUಲಿ ತರಬೇತಿ ಪಟ್ಟಿರುವಂಥ ಒಂದು ಸ್ಪೆಷಲಿಸ್ಟ್ಗಳು ಅದಕ್ಕೆ ಸೂಕ್ತ ಕ್ರಮಗಳು ಕೊಡ್ತಾ ಇದ್ದಾರೆ. ಇದರಲ್ಲಿ ಟ್ರೀಟ್ಮೆಂಟ್ ಒಂದೇ ಆಗೋದಿಲ್ಲ. ಟ್ರೀಟ್ಮೆಂಟ್ ಕೊಡೋದ್ರ ಜೊತೆಗೆ ಸಮಾನವಾದಂಥ ಒಂದು ಟ್ರೀಟ್ಮೆಂಟ್ ಏನು ಕೊಡೋದಿಲ್ಲ. ಯಾಕಂದರೆ ದಿನದಿನಗೂ ಪ್ರೋಟೋಕಾಲ್ಗಳು ಬದಲಾವಣೆ ಆಗ್ತಾ ಇರುತ್ತೆ. ಈ ಒಂದು ಮಾಹಿತಿನೂ ಆ ಜಿಲ್ಲೆಯಲ್ಲಿ ಕೊಡುವಂಥ ಒಂದು ಕೇರ್ ಡಾಕ್ಟರ್ಗಳು ಇರ್ತಾರಲ್ಲ ಅವ್ರಿಗೂ ಮಾಹಿತಿ ಸೂಕ್ತವಾಗಿ ಸಿಗ್ತಾನೆ ಇರುತ್ತೆ ಈ ಟೆಲಿ ICU. ಸೊ ಇದರಿಂದ ಒಂದು ನಾಲೆಜ್ ಟ್ರಾನ್ಸ್ಫರ್ ಅಂತಲೂ ಆಗುತ್ತೆ. ಆಮೇಲೆ ಅಪ್ರೋಪ್ರಿಯೇಟ್ ಟ್ರೀಟ್ಮೆಂಟ್ ಆಸ್ ಪರ್ ಎವಾಲ್ವಿಂಗ್ ಪ್ರೋಟೋಕಾಲ್ ಬದಲಾಗ್ತಾ ಇದ್ರೆ ಅದರದ್ದು ಮಾಹಿತಿ ದಿವಸ ನಾವು 4 ಅವರ್ಸ್ ನಾವು ಈ ಟೆಲಿ ICUಲಿ ನಾವು ಡೆಡಿಕೇಟ್ ಮಾಡ್ತೀವಿ. ಸೊ ಇದರಲ್ಲಿ ಸಾಕಷ್ಟು ನಾಲೆಜ್, ಇನ್ಫಾರ್ಮೇಷನು, ಆಮೇಲೆ ಸೂಕ್ತ ಟ್ರೀಟ್ಮೆಂಟ್ ಹೇಗೆ ಕೊಡಬೇಕು ಇದೆಲ್ಲ ನಿರ್ಧಾರ ಆಗುತ್ತೆ. ಥ್ಯಾಂಕ್ ಯು. ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ಇವತ್ತು ಎಲ್ಲ ನಮ್ಮ ಎಕ್ಸ್ಪರ್ಟ್ಸ್ ಕಮಿಟಿ ಒಂದು ಸಭೆಯನ್ನು ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಮ್ಮ ಆರೋಗ್ಯ ಸಚಿವರು, ನಮ್ಮ ಗೃಹ ಸಚಿವರು, ನಾವು ಭಾಗಿಯಾಗಿ ಮಾನ್ಯ ಮುಖ್ಯ ಕಾರ್ಯದರ್ಶಿಗಳು ಮತ್ತು ಎಲ್ಲ ಉನ್ನತ ಮಟ್ಟದ ಅಧಿಕಾರಿಗಳು ಒಂದು 2-3 ಗಂಟೆಗಳು ಇವತ್ತು ಸುದೀರ್ಘವಾದಂಥ ಸಭೆಯನ್ನು ಮಾಡಿದ್ದೀವಿ. ಕಾರಣ ಇವತ್ತು ಬೆಂಗಳೂರಿನಲ್ಲಿ ಹೆಚ್ಚಿನ ಪ್ರಕರಣಗಳು ಕಳೆದ 8 ದಿವಸದಲ್ಲಿ ಆಗಿರುವಂಥದ್ದು, 23ನೇ ತಾರೀಕಿಂದ 30ನೇ ತಾರೀಕುವರೆಗೂ. ಮತ್ತು ಸಾವು ಕೂಡ ಕೆಲವು ಸಂಖ್ಯೆಗಳಲ್ಲಿ ಹೆಚ್ಚಾಗಿದ್ದಂಥದ್ದು. ಇನ್ನು ಮುಂದೆ ಹೋಗುವಂಥ ಸಂದರ್ಭಗಳಲ್ಲಿ ಏನು ನಾವು 5 ಪ್ರಖರಗಳು ಇವತ್ತು ಯಾವ ರೀತಿ 5 Tಗಳನ್ನು ನಾವು ಅಳವಡಿಸಿ ಇವತ್ತು ಇದನ್ನ ನಿಗ್ರಹ ಮಾಡಲಿಕ್ಕೆ ಮೊದಲಿನಿಂದ ಪ್ರಾರಂಭದಿಂದಲೂ ಮಾಡ್ತಾ ಇದ್ವಿ. ಅದರಲ್ಲಿ ಯಾವ ರೀತಿ ನಾವು ಮುಂದಕ್ಕೆ ಹೋಗಬೇಕು, ಕ್ವಾರಂಟೈನ್ ವಿಚಾರದಲ್ಲಾಗ್ಬೋದು, ಇವತ್ತು ತಪಾಸಣೆ ಮಾಡೋ ವಿಧಿವಿಧಾನದಲ್ಲಿರ್ಬೋದು ಮತ್ತು ಟೆಸ್ಟಿಂಗಲ್ಲಿರ್ಬೋದು, ಯಾವ ರೋಗದ ಲಕ್ಷಣ ಇಲ್ದಿರ ಇರ್ತಕ್ಕಂತಹ ಪಾಸಿಟಿವ್ ವ್ಯಕ್ತಿಗಳನ್ನು
ನಾವು ಕೋವಿಡ್ ಕೇರ್ ಸೆಂಟ್ರಲ್ಲಿ ಇಡಬೇಕಾ, ಮನೆಯಲ್ಲೇ ಯಾರು ಮನೆಗಳಲ್ಲಿ ಸೂಕ್ತ ಅಂತ ಇರುತ್ತೆ ಅಲ್ಲಿ ಪ್ರತ್ಯೇಕವಾಗಿಟ್ಟು ಅವ್ರ ಮೇಲೆ ನಿಗಾ ಇಡುವಂತ ಕೆಲಸ ಮಾಡಬೇಕಾ, ಈ ರೀತಿಯ ಅನೇಕ ವಿಷಯಗಳ ಬಗ್ಗೆ ಕೂಲಂಕುಷವಾದಂತಹ ಚರ್ಚೆ ಆಗಿದೆ. ಇವತ್ತು ಟ್ರೀಟ್ಮೆಂಟ್ ಬಗ್ಗೆ ಕೂಡ ಚರ್ಚೆ ಆಗಿದೆ. ಪ್ರತಿ ದಿವಸ ಒಂದು ಹೊಸ ಹೊಸ ವಿಧಾನವಾಗಿ ಇಡೀ ವಿಶ್ವದಲ್ಲಿ ತಮಗೆಲ್ಲ ಗೊತ್ತಿದೆ, ಎಲ್ಲ ಆವಿಷ್ಕಾರಗಳನ್ನ ತಂತ್ರಜ್ಞಾನವನ್ನ ಬಳಸುವಂತ ಕೆಲಸ ಮಾಡ್ತಾ ಇದ್ದಾರೆ. ನಮಗೆ ಯಾವುದು ಸೂಕ್ತ ಅನ್ಸುತ್ತೆ ಎಲ್ಲರ ಅನುಭವದ ಪಾಠವನ್ನು ನಾವು ಕಲ್ತ್ಕೊಂಡು ಕರ್ನಾಟಕಕ್ಕೆ ಯಾವುದು ಸರಿ ಅನ್ನುವಂತಹ ಉಪಾಯವನ್ನು ಕಂಡುಹಿಡಿಯುವಂತ ಕೆಲಸ ನಾವು ಮಾಡ್ತಾ ಇದ್ದೇವೆ. ಸರ್ಕಾರದ ಮೇಲೆ ನಂಬಿಕೆ ಇಡಿ, ಜನರು ಇದರಲ್ಲಿ ವಿಶೇಷವಾಗಿ ರಾಜ್ಯದ ಜನರು ಸಹಕರಿಸಬೇಕು. ದಯವಿಟ್ಟು ಕೂಡ ನೀವು ಭೌತಿಕ ಅಂತರವನ್ನು ಕಾಯ್ದುಕೊಳ್ಬೇಕು. ಪದೇ ಪದೇ ಕೈ ತೊಳ್ಕೊಳ್ಳುವಂಥದ್ದು ಸಾಬೂನಿಂದ ಇದನ್ನ ನೀವು ಅಭ್ಯಾಸ ಮಾಡ್ಕೋಬೇಕು, ಜೀವನದ ಭಾಗ ಆಗಬೇಕು. ಅದೇ ರೀತಿ ಇವತ್ತು ಮಾಸ್ಕ್ಗಳನ್ನ ಕಡ್ಡಾಯವಾಗಿ ನೀವು ಹಾಕೊಳ್ಳೇಬೇಕು. ಇದರಿಂದ 90% ಯಾರಿಗೂ ಕೂಡ ಈ ಕೊರೋನಾ ಬರಲಿಕ್ಕೆ ಸಾಧ್ಯ ಇಲ್ಲ. ಇದು ನಮ್ಮ ಅನುಭವದಲ್ಲಿ ನಾವು ಕಲ್ತ್ಕೊಂಡಿದ್ದೀವಿ. ಇನ್ನು ಗೈಡ್ಲೈನ್ಸ್ ಅನ್ನ ಸ್ಪಷ್ಟವಾಗಿರ್ತಕ್ಕಂಥ ಮಾರ್ಗಸೂಚಿಯನ್ನ ಬಹುಶಃ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಇನ್ನೊಂದು ಸಭೆ ಇದೆ. ಆ ಸಭೆ ನಂತರ ಇವತ್ತು ರಾತ್ರಿ ಇಲ್ಲ ಬೆಳಿಗ್ಗೆ ಸ್ಪಷ್ಟವಾದಂಥ ಚಿತ್ರಣ ಈ ರಾಜ್ಯದ ಜನರಿಗೆ ಗೊತ್ತಾಗುತ್ತೆ. ಮಾಧ್ಯಮ ಸ್ನೇಹಿತರಿಗೂ ಕೂಡ ವಿಶೇಷವಾಗಿ ಇವತ್ತು ಪತ್ರಕರ್ತರ ದಿನಾಚರಣೆ ಕೂಡ ಇದೆ. ನಿಮಗೂ ಕೂಡ ಶುಭಾಶಯಗಳನ್ನು ತಿಳಿಸಿ ಈ ಸಭೆಯನ್ನು ಮುಕ್ತಾಯಗೊಳಿಸ್ತೀವಿ. ನಮಸ್ಕಾರ.